ಎಲ್ಲರಿಗೂ ನಮಸ್ಕಾರ. ಸಿ.ಕೆ. ಅಂಗ್ರಿ ಫುಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪಾಲಕ್ ಸಂಡಿಗೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲಿ ಟ್ರೈ ಮಾಡಿ. ಇದು ಬೇಸಿಗೆ ಆಗಿರೋದ್ರಿಂದ ನೀವು ಸಂಡಿಗೆಗಳು ಹಪ್ಪಳ ಎಲ್ಲ ಹಾಕ್ಕೋಬೋದು. ನಾನು ಹಪ್ಪಳ ಎಲ್ಲ ತೋರಿಸಿದ್ದೀನಿ, ಈಗ ಸಂಡಿಗೆ ಮಾಡ್ತಾಯಿದ್ದೀನಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಒಂದು ಬಾಣಲಿಗೆ ನಾನಿಲ್ಲಿ 1 ಕಟ್ಟು ಸೊಪ್ಪು ತೊಗೊಂಡಿದ್ದೀನಿ, ಪಾಲಕ್ ಸೊಪ್ಪು. ಈಗ ಇದನ್ನು ಹುರ್ಕೋಬೇಕು ಚೆನ್ನಾಗೆ. ಎಣ್ಣೆ ಏನು ಹಾಕೋಬೇಡಿ, ಹಂಗೆ ಡ್ರೈ ಆಗೇ ನೀವು ಫ್ರೈ ಮಾಡ್ಕೊಳ್ಳಿ, ಅದು ಬೇಗ ಮೆತ್ತಗಾಗುತ್ತೆ ಸೊಪ್ಪು. ನೋಡಿ ಎಷ್ಟು ನೀಟಾಗಿ ಎಲ್ಲ ಮೆತ್ತಗಾಗಿದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ನೋಡಿ ಒಂದು ಮಿಕ್ಸಿ ಜಾರಿಗೆ ಹಸಿಮೆಣಸಿನ್ಕಾಯಿ, ಇದನ್ನು ತರ್ತರಿಯಾಗೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಇದೇ ಥರ ತರ್ತರಿಯಾಗೆ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಅದೇ ಮಿಕ್ಸಿಗೆ ಹುರಿದಿರೋ ಅಂಥ ಪಾಲಕ್ ಸೊಪ್ಪು, ಈಗ ಅದು ತಣ್ಣಗಾಗಿದೆ, ಅದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ನೈಸಾಗಿ ಪೇಸ್ಟ್ ಮಾಡಿದ್ದೀನಿ. ಈ ಥರನೇ ಫುಲ್ಲು ನೈಸಾಗಿ ಮಾಡಬೇಕು. ಈಗ ಇನ್ನೊಂದು ಮಿಕ್ಸಿಗೆ ನಾನಿಲ್ಲಿ 1 ಲೋಟ ಅಷ್ಟು ರವೆ ತೊಗೊಂಡಿದ್ದೀನಿ, ಬಾಂಬೆ ರವೆ, ಸಣ್ಣ ರವೆ ಅಲ್ಲ, ಬಾಂಬೆ ರವೆ, ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ. ನೋಡಿ ಈ ಥರ ನೈಸಾಗಿ ರುಬ್ಕೋಬೇಕು. ಈಗ ಒಂದು ಬಾಣಲಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಾನಿಲ್ಲಿ 3 ಲೋಟ ನೀರು ತೊಗೊಂಡಿದ್ದೀನಿ. 1 ಲೋಟ ರವೆಗೆ 3 ಲೋಟ ನೀರು. ಈಗ ಅದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ಳಿ. ಈಗ ಉಪ್ಪೆಲ್ಲ ಕರಗಲಿ, ನೀರು ಇದು ಕುದಿಬೇಕು. ನೋಡಿ ಈಗ ನೀರು ಬಿಸಿಯಾಗಿದೆ, ಅದಕ್ಕೆ 1 ಚಮಚ ಜೀರಿಗೆ, ಆಮೇಲೆ ರುಬ್ಬಿರೋ ಅಂಥ ಹಸಿಮೆಣಸಿನ್ಕಾಯಿ. ಇದು ನೀರು ಬಿಸಿ ಆದಮೇಲೆ ಹಾಕಿ, ಮುಂಚೆನೇ ಹಾಕೋಕೆ ಹೋಗಬೇಡಿ, ಘಾಟ್ ಬರುತ್ತೆ. ನೀರು ಬಿಸಿ ಆದಮೇಲೆ ನೀವು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ಳಿ. ಈಗ ಇದಕ್ಕೆ ರುಬ್ಬಿರೋ ಅಂಥ ಪಾಲಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಈಗ ಇದು ಕುದಿಬೇಕು, ಅದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಕುದಿಯುತ್ತದು. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ರುಬ್ಬಿರೋ ಅಂಥ ರವೆ ಹಾಕ್ಕೊಳ್ಳಿ. ನೋಡಿ ಈ ಥರ ನಿಧಾನಕ್ಕೆ ಅಲ್ಲಾಡಿಸ್ತಾನೆ ರವೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಅದಕ್ಕೆ ನೀವು ಹೆಂಗೆ ಉಪ್ಪಿಟ್ಟಿಗೆ ಹಾಕ್ಕೊತೀರೋ ಅದೇ ಥರನೇ ನೀರು ಅಲ್ಲಾಡಿಸ್ಕೊಂಡು ಹಾಕ್ಕೊಳ್ಳಿ. ನೋಡಿ ಇದೇ ಥರ ಲೋ ಫ್ಲೇಮಲ್ಲಿ ಮಗ್ಚ್ತಾ ಇರಿ, ಇಲ್ಲಾಂದರೆ ಉಂಡೆ ಆಗಿಬಿಡುತ್ತೆ ಬುಡದಲ್ಲಿ. ನೋಡಿ ಈಗ ಇದು ರೆಡಿ ಆಗಿದೆ. ಈಗ ಒಂದು ಬಿಸಿಲಲ್ಲಿ ನಾನು ಬಟ್ಟೆ ಮೇಲೆ ಕವರ್ ಹಾಕ್ಕೊಂಡಿದ್ದೀನಿ, ಅದಕ್ಕೆ ನೋಡಿ ಇದೇ ಥರ ಹಾಕ್ಕೋಬೇಕು. ನೋಡಿ ಇದೇ ಥರ ಸ್ವಲ್ಪನೇ ಹಾಕ್ಕೊಳ್ಳಿ, ತುಂಬ ದೊಡ್ಡದಾಗಿ ಹಾಕ್ಕೊಳಕ್ಕೆ ಹೋಗಬೇಡಿ, ಆವಾಗ ನಿಮಗೆ ಕರಿಯೋದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಂಡ್ರೆ ನೀವು ಕಮ್ಮಿ ಎಣ್ಣೆಯಲ್ಲೇ ಕರಿಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಬೇಸಿಗೆ ಆಗಿರೋದ್ರಿಂದ ಟ್ರೈ ಮಾಡಿ, ಯಾಕಂದರೆ ಮಳೆಗಾಲದಲ್ಲೆಲ್ಲ ಇದು ನೀವು ಮಾಡ್ಕೊಳ್ಳೋಕ್ಕಾಗಲ್ಲ, ಬೇಸಿಗೆಯಲ್ಲಿ ಮಾತ್ರ ಹಾಕ್ಕೋಬೇಕು. ನಾನು ಇದೇ ರೀತಿಯೇ ಹಪ್ಪಳ ಎಲ್ಲ ಮಾಡಿ ತೋರಿಸಿದ್ದೀನಿ, ಒಂದ್ಸಲಿ ನೋಡಿ ನನ್ನ ಚಾನಲಲ್ಲಿ. ನೋಡಿ ಈಗ ಪೂರ ಹಾಕ್ಕೊಂಡಿದ್ದೀನಿ. ಇದು ಒಂದು 3-4 ದಿನ ಅಂತೂ ನೀವು ಬಿಸಿಲಲ್ಲಿ ಬಿಡಬೇಕಾಗುತ್ತೆ. 3-4 ದಿನ ಆದಮೇಲೆ ಅದೇ ನಿಮಗೆ ಕವರ್ ಬಿಟ್ಟು ಮೇಲೆ ಬರುತ್ತೆ, ಆವಾಗ ನೀವು ಆರಾಮಾಗಿ ಒಣಗಿಸ್ಕೋಬೋದು. ಒಟ್ಟು 3-4 ದಿನ ನೀವು ಬಿಸಿಲಲ್ಲೇ ಒಣಗಿಸ್ಬೇಕು ಇದನ್ನು. ನೋಡಿ ಈಗ 4-5 ದಿನ ನಾನು ಒಣಗಿಸ್ಕೊಂಡಿದ್ದೀನಿ. ನೋಡಿ ಒಣಗಿದ ಮೇಲೆ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ. ನೋಡಿ ಒಣಗಿದ ಮೇಲೆ ಈ ರೀತಿ ಆಗುತ್ತೆ. ನೋಡಿ ಫುಲ್ಲು ನೀಟಾಗಿ ಒಣಗಿದೆ ಪಾಲಕ್ ಸೊಪ್ಪಿನ ಸಂಡಿಗೆ. ಈಗ ಇದು ಯಾವ ರೀತಿ ಕರಿಯೋದು ಅಂತ ನಾನು ಹೇಳ್ಕೊಡ್ತೀನಿ. ನೋಡಿ ಈಗ ಎಣ್ಣೆ ಕಾದಿದೆ, ಅದಕ್ಕೆ ಒಂದೊಂದೇ ಸಂಡಿಗೆ ಹಾಕ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಕರಿಬೇಕು, ಇಲ್ಲಾಂದರೆ ನಿಮಗೆ ಸೀದೋಗುತ್ತೆ ಸಂಡಿಗೆ. ನೋಡಿ ಪಾಲಕ್ ಸಂಡಿಗೆ ರೆಡಿಯಾಗಿದೆ. ನೋಡಿ ರುಚಿಯಾದ ಪಾಲಕ್ ಸಂಡಿಗೆ ರೆಡಿಯಾಗಿದೆ. ಊಟದ ಜೊತೆಗೆ ಸೂಪರಾಗಿರುತ್ತೆ, ಒಂದ್ಸಲಿ ಟ್ರೈ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಕ್ಕಿ ಹಪ್ಪಳ, ಅವಲಕ್ಕಿ ಹಪ್ಪಳ ಎಲ್ಲ ತೋರಿಸಿದ್ದೀನಿ, ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಥ್ಯಾಂಕ್ ಯು.